ಪ್ರಜ್ವಲ್ ರೇವಣ್ಣ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಬರೀ ಜೀವಾವಧಿ ಶಿಕ್ಷೆ ಅಲ್ಲ, ಜೀವನ್ ಪರ್ಯಂತ ಅವರು ಜೈಲಲ್ಲೇ ಇರಬೇಕು. ಇದನ್ನು ಕೇಳಿದ್ಮೇಲೆ ನನಗಂತೂ ತುಂಬಾ ಬೇಜಾರಾಯಿತು. ಏನಕ್ಕೆ ಅಂದರೆ, ಇದೊಂದು ಮಾನಸಿಕ ತೊಂದರೆ, ಅಂದರೆ ಮಾನಸಿಕ ಕಾಯಿಲೆ. ಇಟ್ಸ್ ಅ ಸೈಕಲಾಜಿಕಲ್ ಪ್ರಾಬ್ಲಮ್. ಕೆಲವ್ರಿಗೆ ಏನಂದರೆ ಈ ರೀತಿಯ ಒಂದು ಪರ್ವರ್ಷನ್ ಇರುತ್ತೆ. ಸೊ ಇದಕ್ಕೆ ಸರಿಯಾದ ಚಿಕಿತ್ಸೆ ಮತ್ತು ಕೌನ್ಸಿಲಿಂಗ್ನ ಮಾಡಿಸ್ಕೊಂಡ್ರೆ ಡೆಫಿನೆಟ್ ಆಗಿ ಅವರು ಈ ಪ್ರಾಬ್ಲಮಿಂದ ಹೊರಗಡೆ ಬರ್ಬೋದಿತ್ತು. ಲೈಂಗಿಕತೆ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಫಸ್ಟು ಮೇಲ್ಸ್ ಅಂದರೆ ಪುರುಷರಿಗೆ ವಿಷುವಲ್ ಸ್ಟಿಮ್ಯುಲೇಷನಿಂದ ತೃಪ್ತಿ ಸಿಗುತ್ತೆ, ಅಂದರೆ ನೋಡೋದ್ರಿಂದ ಅವ್ರಿಗೆ ತೃಪ್ತಿ ಸಿಗುತ್ತೆ. ಇನ್ನು ಹೆಂಗಸರಿಗೆ ಅಂದರೆ ಸ್ತ್ರೀಯರಿಗೆ ಸ್ಪರ್ಶದಿಂದ ಜಾಸ್ತಿ ತೃಪ್ತಿ ಸಿಗುತ್ತೆ. ಸೊ ಅದಕ್ಕೋಸ್ಕರನೇ ಈ ಪೋರ್ನ್ ಫಿಲ್ಮು ಇದೆಲ್ಲನೂ ಜಾಸ್ತಿ ಹುಡುಗರೇನೆ ನೋಡೋದು. ಸೊ ಅದು ಅವರ ಲೈಂಗಿಕ ಗುಣ, ಅಂದರೆ ಕಣ್ಣಲ್ಲಿ ನೋಡುವಾಗ ಅವ್ರಿಗೆ ಜಾಸ್ತಿ ಒಂದು ರೀತಿ ಕಿಕ್ ಸಿಗುತ್ತೆ. ಈ ಒಂದು ಪ್ರಾಬ್ಲಮ್ಮು ಕೆಲವರಿಗೆ ಇದ್ದೇ ಇರುತ್ತೆ. ಅಂದರೆ ಈ ಒಂದು ಲೈಂಗಿಕ ಕ್ರಿಯೆನ ವಿಡಿಯೋ ಮಾಡಬೇಕು, ಅದನ್ನು ನೋಡಬೇಕು, ಅದನ್ನು ನೋಡಿದ್ರೆ ಅವ್ರಿಗೇನೋ ಖುಷಿ. ಲೈಂಗಿಕ ಕ್ರಿಯೆನಲ್ಲಿ ತೊಡಗೋದ್ರಿಂದ ಅದಕ್ಕಿಂತ ಅವ್ರಿಗೇನಂದರೆ ಈ ರೀತಿ ವಿಡಿಯೋಗಳನ್ನು ಮಾಡಿ ಅದನ್ನು ನೋಡೋದ್ರಲ್ಲೇ ಅವ್ರಿಗೆ ಜಾಸ್ತಿ ಖುಷಿ ಸಿಗ್ತಾ ಇರುತ್ತೆ. ಸೊ ಇದು ಕೆಲವ್ರಿಗೆ ಏನಂದರೆ ತುಂಬ ಮೈಲ್ಡ್ ಆಗಿರುತ್ತೆ. ಸೊ ಅದರಿಂದ ಅವ್ರಿಗೇನೋ ಹಾನಿ ಆಗ್ತಾ ಇರೋದಿಲ್ಲ. ಜಸ್ಟ್ ಒಂದು ಪೋರ್ನ್ ಫಿಲ್ಮ್ ನೋಡ್ಬಿಟ್ಟು ಅವರು ಖುಷಿ ಪಟ್ಕೊಂಡು ಸುಮ್ಮನೆ ಎದ್ಬಿಡ್ತಾರೆ. ಇನ್ನು ಕೆಲವ್ರಿಗೆ ಏನಂದರೆ ಬೇರೆಯವ್ರಿಗೆ ಒಂದು ರೀತಿ ತೊಂದರೆ ಕೊಟ್ಟು ಅದನ್ನು ನೋಡಿ ಖುಷಿ ಪಡೋರಿರ್ತಾರೆ. ಸೊ ಈ ಥರ ಇರೋದು ಸ್ವಲ್ಪ ಡೇಂಜರಸ್ಸು. ಸೊ ಅದೇ ಪ್ರಾಬ್ಲಮ್ ನಮ್ಮ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಇದ್ದಿದ್ದು. ಸೊ ಅವ್ರಿಗೆ ಏನಾಗ್ತಾ ಇತ್ತಂದರೆ ವಿಡಿಯೋನ ಮಾಡಿ ಲೈಂಗಿಕ ಕ್ರಿಯೆಯ ವಿಡಿಯೋ ಮಾಡಿ ಅದನ್ನು ಪದೇ ಪದೇ ನೋಡೋದ್ರಲ್ಲಿ ಅವ್ರಿಗೆ ಒಂದು ರೀತಿ ಖುಷಿ ಸಿಗ್ತಾಯಿತ್ತು, ಒಂದು ರೀತಿ ಕಿಕ್ ಸಿಗ್ತಾಯಿತ್ತು, ಒಂದು ರೀತಿ ತೃಪ್ತಿ ಸಿಗ್ತಾಯಿತ್ತು. ಇದನ್ನು ಅವರು ಪ್ರೋತ್ಸಾಹಿಸ್ಕೊಂಡಿರೋದ್ರಿಂದ ತಮಗೆ ತಾವೇ ಅದನ್ನು ಎನ್ಕರೇಜ್ ಮಾಡ್ಕೊಂಡಿರೋದ್ರಿಂದ ಏನಾಗ್ತಾ ಇದೆ, ಅದಿನ್ನೂ ಜಾಸ್ತಿ ಆಗ್ತಾಯಿತ್ತು. ಅದರ ಜೊತೆ ಅವ್ರಿಗೆ ಪವರ್ ಇತ್ತು, ದುಡ್ಡಿತ್ತು. ಸೊ ಈಸಿಯಾಗಿ ಇದು ಮಾಡಬಹುದು ಅಂತ ಅವ್ರು ಅಂದ್ಕೊಂಡ್ಬಿಟ್ಟಿದ್ರು. ಸೊ ಅಲ್ಲೇ ಮಿಸ್ಟೇಕ್ ಆಗಿತ್ತು. ಅವರು ಅದರ ಬದಲಾಗಿ ನನಗಿದೊಂದು ಮಾನಸಿಕ ತೊಂದರೆ ಇದೆ, ಇದರಿಂದ ನಾನು ಸೈಕ್ಯಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ನ ಹೋಗಿ ಮೀಟ್ ಮಾಡಿ ಇದರಿಂದ ನಾನು ಹೊರಗಡೆ ಬರಬೇಕು ಅಂತ ಅವರು ಒಂದ್ಸಲಿ ಅಂದ್ಕೊಂಡಿದ್ರು ಸಹ ತುಂಬ ಚೆನ್ನಾಗಿರ್ತಾಯಿತ್ತು. ಅವರು ಇಷ್ಟೊಂದು ಪ್ರಾಬ್ಲಮ್ಸ್ಗೆ ಅವರು ಹಿ ವುಡಂಟ್ ಹ್ಯಾವ್ ಸಫರ್ಡ್ ಸೋ ಮಚ್. ಓಕೆ, ಈಗ ಏನಾಗಿದೆ ಅಂದರೆ ಅವ್ರಿಗೆ ಅದನ್ನು ಅವರು ಮಾಡದೆ ಅದನ್ನು ಅವರು ನಾರ್ಮಲ್ ಅಂತ ಅಂದ್ಕೊಂಡು ಅದೇ ರೀತಿ ಅವರು ವರ್ಷಾನುಗಟ್ಟಲೆ ಮಾಡ್ಕೊಂಡು ಬಂದಿರೋದ್ರಿಂದ ಅದರಿಂದ ಅವರು ಇವತ್ತಿನ ದಿನ ಶಿಕ್ಷೆಗೆ ಒಳಗಾಗಿದ್ದಾರೆ ಮತ್ತು ಇಷ್ಟೊಂದು ಸಫರಿಂಗಿಗೆ ಅವರು ಒಳಗಾಗಿದ್ದಾರೆ. ಸೊ ಇದಕ್ಕೆ ಈ ರೀತಿ ಪ್ರಾಬ್ಲಮ್ಮು ಎಷ್ಟೊಂದು ಜನಕ್ಕಿರುತ್ತೆ. ಅಂದರೆ ವಿಡಿಯೋಸ್ ಮಾಡಬೇಕು ಅಥವಾ ಬೇರೆಯವರ ಒಂದು ಲೈಂಗಿಕ ಕ್ರಿಯೆನ ನೋಡಬೇಕು ಅಂತ ಕೆಲವ್ರಿಗೆ ಇಷ್ಟ ಇರುತ್ತೆ, ಮತ್ತು ಅದರಿಂದ ಅವ್ರಿಗೆ ತೃಪ್ತಿ ಸಿಗ್ತಾ ಇರುತ್ತೆ, ಅದರಿಂದ ಅವ್ರಿಗೆ ಒಂದು ರೀತಿ ಮಜಾ ಸಿಗ್ತಾ ಇರುತ್ತೆ ಅಥವಾ ಖುಷಿ ಸಿಗ್ತಾ ಇರುತ್ತೆ. ಸೊ ಈ ರೀತಿ ಮಾಡೋದು ಒಂದು ಪರ್ವರ್ಟೆಡ್ ನೇಚರ್ ಅಂತ ಹೇಳ್ತೀವಿ. ಅಂದರೆ ಇದು ನಾರ್ಮಲ್ ಅಲ್ಲ, ಇದು ಒಂದು ಅಬ್ನಾರ್ಮಲ್ ಬಿಹೇವಿಯರ್. ಪರ್ವರ್ಷನ್ ಅಂದರೆ ಅಬ್ನಾರ್ಮಲ್ ಬಿಹೇವಿಯರ್. ಸೊ ನಾರ್ಮಲ್ ಬಿಹೇವಿಯರ್ಗೂ ಅಬ್ನಾರ್ಮಲ್ ಬಿಹೇವಿಯರ್ಗೂ ವ್ಯತ್ಯಾಸ ಇದೆ. ಯಾರಿಗೇ ಆಗಲಿ ಯಾವುದಾದ್ರೂ ಒಂದು ಅಬ್ನಾರ್ಮಲ್ ಬಿಹೇವಿಯರ್ ಇದೆ ಅಂದರೆ ಅವರು ಸೈಕ್ಯಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ನ ಸಂಪರ್ಕ ಮಾಡಿ ಅದಕ್ಕೆ ತಕ್ಕ ಚಿಕಿತ್ಸೆನ ತಗೋಬೇಕು, ಕೌನ್ಸಿಲಿಂಗ್ನ ತಗೋಬೇಕು, ಅಥವಾ ಎಷ್ಟೊಂದು ಥೆರಪೀಸ್ ಇರುತ್ತೆ, ಅದನ್ನು ತಗೊಂಡ್ರೆ ಏನಾಗುತ್ತೆ, ಅವರು ಈ ಪ್ರಾಬ್ಲಮ್ನಿಂದ ಬಹಳ ಸುಲಭವಾಗಿ ಹೊರಗಡೆ ಬರ್ಬೋದು. ಸೊ ಈ ರೀತಿ ಇನ್ನು ಈ ಒಂದು ವಿಡಿಯೋ ನೋಡೋರ್ಗೂ ಅಷ್ಟೇ ಎಷ್ಟೊಂದು ಜನಕ್ಕೆ ಈ ಒಂದು ಪ್ರಾಬ್ಲಮ್ ಇರಬಹುದು. ಸೊ ಈ ಪ್ರಾಬ್ಲಮಿಂದ ಹೇಗೆ ಹೊರಗಡೆ ಬರೋದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಈ ರೀತಿ ಪ್ರಾಬ್ಲಮ್ ಇರೋರು ಏನಂದರೆ ಅವ್ರಿಗೆ ಒಂದು ರೀತಿ ಗಿಲ್ಟ್ ಆಗ್ತಾ ಇರುತ್ತೆ, ಅಂದರೆ ಒಂದು ಅಪರಾಧಿ ಭಾವನೆ ಬರ್ತಾ ಇರುತ್ತೆ. ಅಯ್ಯೋ, ನನಗೆ ಯಾಕೆ ಈ ಥರ ಅನ್ನಿಸ್ತಾ ಇದೆ, ಬೇರೆಯವರ ಲೈಂಗಿಕ ಕ್ರಿಯೆನ ನೋಡಬೇಕು ಅಥವಾ ಅದನ್ನು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅವ್ರಿಗೆ ಒಂದು ರೀತಿ ಅಪರಾಧ ಭಾವನೆ ಬರ್ತಾ ಇರುತ್ತೆ. ಅವ್ರಿಗೆ ಅಪರಾಧ ಭಾವನೆ ಬಂದಷ್ಟು ಇನ್ನೂ ಈ ಭಾವನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದೆಲ್ಲ ಒಂದು ರೀತಿ ಚೈನ್ ರಿಯಾಕ್ಷನ್ ಥರ. ಸೊ ಈ ಒಂದು ಲೈಂಗಿಕ ಕ್ರಿಯೆನ ನೋಡಬೇಕು ಅಂತ ಇಷ್ಟ ಇರುತ್ತೆ, ಮತ್ತು
ಅದರ ಜೊತೆಯಲ್ಲಿ ಅಪರಾಧ ಭಾವನೆ, ಗಿಲ್ಟ್ ನೇಚರು ಶುರುವಾಗುತ್ತೆ. ಸೊ ಇದರಿಂದ ಅವರ ಒಂದು ಭಾವನೆಗಳೆಲ್ಲ ದಮನ ಆಗುತ್ತೆ, ಅಂದರೆ ಎಮೋಷನ್ಸ್ ಎಲ್ಲ ಸಪ್ರೆಸ್ ಆಗುತ್ತೆ. ಸೊ ಅದರಿಂದ ಅವ್ರಿಗೆ ಇನ್ನೂ ಜಾಸ್ತಿ ಮಾಡಲೇಬೇಕು ಅಂತ ತವಕ ಜಾಸ್ತಿ ಆಗುತ್ತೆ. ಸೊ ಆವಾಗ ಏನು ಮಾಡ್ತಾರೆ ಅವರು, ಅದನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಫಸ್ಟ್ 2 ಟೈಮ್ಸ್ 3 ಟೈಮ್ಸ್ ಮಾಡುವಾಗ ಏನಾಗುತ್ತೆ, ಅದನ್ನು ಅವರು ವಿಡಿಯೋ ಮಾಡಿ ನೋಡುವಾಗ ಅವ್ರಿಗೆ ತುಂಬ ಖುಷಿಯಾಗಕ್ಕೆ ಶುರು ಆಗುತ್ತೆ. ಸೊ ಅದನ್ನು ಪದೇ 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 ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇದರಿಂದ ಕೆಲವರು ಏನಂದರೆ ಅದು ಯಾರಿಗೂ ಗೊತ್ತಾಗೋದಿಲ್ಲ. ಅವರು ಒಂದು ರೀತಿ ಏನೋ ಆ ಒಂದು ವಿಡಿಯೋನ ಯಾರಿಗೂ ತೋರಿಸೋದಿಲ್ಲ. ಅವರೇನೇ ಸುಮ್ಮನೆ ನೋಡಿಕೊಂಡು ಪ್ರೈವೇಟಾಗಿ ಇಟ್ಕೊಂಡ್ಬಿಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಈ ಥರ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಡ್ಬಿಡ್ತಾರೆ. ಆವಾಗ ಅವ್ರಿಗೆ ಶಿಕ್ಷೆ ಆಗುತ್ತೆ. ಸೊ ಈ ಒಂದು ಪ್ರಾಬ್ಲಮ್ ಯಾರಿಗಾದ್ರೂ ಇದೆ ಅಂತ ಗೊತ್ತಾಗಿದ ತಕ್ಷಣ, ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಇದೆ ಅಂದಿದ ತಕ್ಷಣ ದಯವಿಟ್ಟು ಅವರನ್ನು ಡಾಕ್ಟರ್ಸ್ ಹತ್ರ ಕರ್ಕೊಂಡೋಗಿ ಅದಕ್ಕೆ ತಕ್ಕ ಚಿಕಿತ್ಸೆ ಮತ್ತು ಕೌನ್ಸಿಲಿಂಗ್ನ ಮಾಡಿಸಿ. ಸೊ ಇದಕ್ಕೆ ಓಶೋ ಅವರು ಒಂದು ತುಂಬಾ ಸುಲಭವಾದ ಒಂದು ಧ್ಯಾನ ಕ್ರಮವನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಇದನ್ನು ಯಾರು ಬೇಕಾದರೂ ಮಾಡ್ಬೋದು, ಆದರೆ ಇದನ್ನು ಪ್ರತಿದಿನವೂ ಮಾಡಬೇಕು. ಇದನ್ನು ಮಾಡೋದು ಸುಲಭ, ಆದರೆ ನೀವು ಪ್ರತಿದಿನ ಮಾಡೋದ್ರಿಂದ ಏನಾಗುತ್ತೆ, ಈ ಒಂದು ಹ್ಯಾಬಿಟ್ ಏನಿದೆ, ಈ ಒಂದು ಪ್ಯಾಟರ್ನ್ ಏನಿದೆ, ನನಗೆ ಲೈಂಗಿಕ ಕ್ರಿಯೆನ ನೋಡಬೇಕು, ಲೈಂಗಿಕ ಕ್ರಿಯೆನ ನಾನು ವಿಡಿಯೋ ಮಾಡಬೇಕು ಅನ್ನೋ ಒಂದು ಬಯಕೆ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ದೇ ವಿಲ್ ಬಿ ಏಬಲ್ ಟು ಲೀಡ್ ಅ ನಾರ್ಮಲ್ ಲೈಫ್. ಸೊ ಈ ಒಂದು ಧ್ಯಾನ ಕ್ರಮವನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ, ಪ್ರತಿದಿನಾಗಲೂ ಅಷ್ಟೇ ಮಿನಿಮಮ್ 45 ಮಿನಿಟ್ಸ್, ಅಂದರೆ 45 ನಿಮಿಷ ನೀವು ಸುಮ್ಮನೆ ಒಂದು ಸ್ಥಳದಲ್ಲಿ ಕುತ್ಕೋಬೇಕು. ಕುತ್ಕೊಂಡು ಕಣ್ಣನ್ನು ಮುಚ್ಕೋಬೇಕು. ಕಣ್ಣನ್ನು ಮುಚ್ಕೊಂಡು ನಿಮ್ಮ ಬ್ಯಾಕನ್ನು, ಅಂದರೆ ಬೆನ್ನನ್ನು ಸ್ಟ್ರೈಟಾಗಿ ಇಟ್ಕೊಂಡು ಕಣ್ಣನ್ನು ಮುಚ್ಕೊಂಡು ಕುತ್ಕೋಬೇಕು. ಕುತ್ಕೊಂಡು ನೀವು ಏನೇನು ವಿಡಿಯೋ ಮಾಡಿದ್ದೀರಾ ಅಥವಾ ನಿಮ್ಮ ಬೇರೆಯವರ ಲೈಂಗಿಕ ಕ್ರಿಯೆ ಎಲ್ಲೆಲ್ಲಿ ನೋಡಿದ್ದೀರಾ ಅಥವಾ ವಿಡಿಯೋಸಲ್ಲಿ ನೋಡಿದ್ದೀರಾ, ಅದನ್ನೆಲ್ಲನೂ ನಿಮ್ಮ ಮನಸ್ಸಿನಲ್ಲಿ ಒಂದಾದ್ಮೇಲೆ ಒಂದು ಬರೋದಕ್ಕೆ, ಅದನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಬೇಕು. ಅಂದರೆ ಯು ಶುಡ್ ಸ್ಟಾರ್ಟ್ ರಿಕಲೆಕ್ಟಿಂಗ್ ಆಲ್ ದ sexual acts which you have seen in movies, which you have seen in the video, or which you have seen it accidentally somewhere. ಅದನ್ನೆಲ್ಲನೂ ಜ್ಞಾಪಿಸ್ಕೊಂಡು ನಿಮ್ಮ ಕಣ್ಮುಂದೆ ತೊಗೊಂಡು ಬರಬೇಕು. ಸೊ ಎಲ್ಲ ರೀತಿಯಾದ ನಿಮ್ಮ ಲೈಂಗಿಕ ಕ್ರಿಯೆಯ ಚಿತ್ರಗಳು ನಿಮ್ಮ ಕಣ್ಣಿನ ಮುಂದೆ ಬರ್ತಾ ಹೋಗಬೇಕು. ಸೊ ನೀವೇನು ಮಾಡಬೇಕು, ಜಸ್ಟ್ ಕಣ್ಣು ಮುಚ್ಕೊಂಡು ಆ ಒಂದು ನೆನಪುಗಳನ್ನೆಲ್ಲನೂ ನಿಮ್ಮ ಕಣ್ಣಿನಲ್ಲಿ ಕಣ್ಣಿನ ಮುಂದೆ, ಅಂದರೆ ನಿಮ್ಮ ಮನಸ್ಸಿನಲ್ಲಿ ತಗೊಂಡು ಅದು ಒಂದಾದ್ಮೇಲೆ ಒಂದು ಬರ್ತಾ ಇರೋದನ್ನು ನೋಡ್ತಾ ಇರಬೇಕು. ಸೊ ಸುಮ್ಮನೆ ನೋಡೋದಲ್ಲ, ಪ್ರಜ್ಞಾಪೂರ್ವಕವಾಗಿ ಎಚ್ಚರ ಮನಸ್ಸಿನಿಂದ ನೋಡಬೇಕು. ಸೊ ಈ ರೀತಿ ನೀವು ಯಾವಾಗ ಎಚ್ಚರ ಮನಸ್ಸಿನಿಂದ ಪ್ರಜ್ಞಾಪೂರ್ವಕವಾಗಿ ಪ್ರತಿಯೊಂದು ದೃಶ್ಯನೂ ನಿಮ್ಮ ಮನಸ್ಸಿನಲ್ಲಿ ನೋಡೋಕ್ಕೆ ಶುರು ಮಾಡ್ತೀರಿ, ಆಗ ಆ ಒಂದು ಭಾವನೆ ಪ್ಯಾಟರ್ನ್ ಏನಿದೆ, ಇದೆಲ್ಲ ನೋಡಿ ಒಂದು ಪ್ಯಾಟರ್ನ್. ಸೊ ನಾವು ಎಲ್ಲೋ ಒಂದ್ಸಲಿ ನೋಡಿದಾಗ ಒಂದು ಸ್ವಲ್ಪ ಕಿಕ್ ಸಿಕ್ಕಿರುತ್ತೆ ಅಥವಾ ಒಂದು ರೀತಿ ತೃಪ್ತಿ ಸಿಕ್ಕಿರುತ್ತೆ. ಅದನ್ನು ನಾವೇನು ಮಾಡ್ತೀವಿ, ಅದನ್ನು ಪದೇ 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 ಅದೇ ರೀತಿ ಮಾಡೋದಕ್ಕೆ ಶುರು ಮಾಡಿಬಿಡ್ತೀವಿ. ಸೊ ಆ ಒಂದು ಪ್ಯಾಟರ್ನ್ ಆಗಿಬಿಟ್ಟಿರುತ್ತೆ. ಆ ಪ್ಯಾಟರ್ನ ಬ್ರೇಕ್ ಮಾಡಬೇಕು. ಆ ಪ್ಯಾಟರ್ನ ಯಾವ ರೀತಿ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿದಿನ 45 ನಿಮಿಷ ಕುತ್ಕೊಂಡು ಕಣ್ಣು ಮುಚ್ಕೊಂಡು ನಿಮ್ಮ ಯಾವ್ದ್ಯಾವುದು ಈ ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟ ನೆನಪುಗಳು ಮತ್ತು ಮೆಮೊರೀಸ್, ಕಲ್ಪನೆಗಳಿರುತ್ತೋ ಅದನ್ನೆಲ್ಲ ನಿಮ್ಮ ಮನಸ್ಸಿನಲ್ಲಿ ತೊಗೊಂಡು ಬಂದು, ಅದು ಒಳ್ಳೆಯದು, ಅದು ಕೆಟ್ಟದ್ದು, ಅಯ್ಯೋ ಇದನ್ನು ಮಾಡಿದ್ರೆ ಇಷ್ಟೊಂದು ಭಯ ಆಗುತ್ತೆ ಅಥವಾ ಇದನ್ನು ಮಾಡಿದ್ರೆ ನಾನು ಸಿಕ್ಕಾಕೋಬೋದು ಅನ್ನೋ ಯಾವ ಭಾವನೆಯೂ ಇರಬಾರ್ದು. ಜಸ್ಟ್ ಯು ಶುಡ್ ವಾಚ್ ಇಟ್ ವಿದೌಟ್ ಜಡ್ಜಿಂಗ್, ವಿದೌಟ್ ಅನಲೈಸಿಂಗ್, ವಿದೌಟ್ ಲೇಬಲಿಂಗ್ ಇಟ್ ಆ್ಯಸ್ ಗುಡ್ ಆರ್ ಬ್ಯಾಡ್. ಸೊ ಇದು ಸರಿ, ಇದು ತಪ್ಪು ಅನ್ನೋದೇನು ಮನಸ್ಸಲ್ಲಿ ಇಟ್ಕೋಬಾರ್ದು. ಸುಮ್ಮನೆ ಆ ಚಿತ್ರಣಗಳು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗಬೇಕು. ಸೊ 45 ನಿಮಿಷ ನೀವು ಈ ರೀತಿ ಲೈಂಗಿಕ ಚಿತ್ರಣಗಳನ್ನು ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ತಾ, ಅಥವಾ ನಿಮ್ಮ ಯಾವ್ಯಾವ ನೆನಪುಗಳಿದೆ ಅದನ್ನೆಲ್ಲನೂ ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗೋ ಥರ ಮಾಡ್ತಾ ಇದ್ದ ಹಾಗೆಯೇ ಏನಾಗುತ್ತೆ, ಇದು ಕ್ರಮೇಣವಾಗಿ ಇದು ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಬರೀ ನೀವು ದಿನಗನಸು ಥರ, ಅಂದರೆ ಡೇ ಡ್ರೀಮಿಂಗ್ ಥರ ನೀವೇನೋ
ಇದು ಲೈಂಗಿಕ ಕ್ರಿಯೆನ ಕಲ್ಪನೆ ಮಾಡ್ಕೊಳ್ಳೋದು ಮತ್ತು ಅದರಲ್ಲೇ ನೀವು ಒಂದಾಗ್ಬಿಡೋದು ಮಾಡಿದ್ರೆ ಅದರಿಂದ ಲಾಭ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಯು ಹ್ಯಾವ್ ಟು ವಾಚ್ ಇಟ್ ಲೈಕ್ ಅ ಫಿಲಮ್. ಅಂದರೆ ನಿಮ್ಮ ಲೈಂಗಿಕ ಕ್ರಿಯೆಗಳೆಲ್ಲನೂ ಯಾವ್ಯಾವ ನೆನಪುಗಳೆಲ್ಲನೂ ನಿಮ್ಮ ಮನಸ್ಸಿನಲ್ಲಿ ಆಕಾಶದಲ್ಲಿ ಮೋಡಗಳ ಥರ ಬಂದು ಹೋಗ್ತಾ ಇದೆ, ನೀವು ಅದನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಯು ಜಸ್ಟ್ ಹ್ಯಾವ್ ಟು ವಿಟ್ನೆಸ್ ಆಲ್ ದ ಸೆಕ್ಷುವಲ್ ಥಾಟ್ಸ್. ಹಾಗೆ ಮಾಡ್ತಾ ಇದ್ದಾಗ ಏನಾಗುತ್ತೆ, ನೀವು ಯಾವಾಗ ಪ್ರಜ್ಞಾಪೂರ್ವಕವಾಗಿ ಗಮನಿಸ್ತೀರ ಎಲ್ಲ ಒಂದು ವಿಚಾರಗಳನ್ನು, ಎಲ್ಲ ದೃಶ್ಯಗಳನ್ನು, ಆಗ ನಿಮ್ಮ ಪ್ಯಾಟರ್ನ್ ಏನಿತ್ತು ಅದು ಬ್ರೇಕ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಕ್ರಮೇಣವಾಗಿ ನಿಮಗೆ ಗೊತ್ತಿಲ್ಲದೆ ಇರೋ ಥರ ನೀವು ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತೀರ. ಇದು ಒಂದು ಪರ್ವರ್ಷನ್ ಅಷ್ಟೇ, ಅಂದರೆ ಒಂದು ಅಬ್ನಾರ್ಮಲ್ ಡಿವಿಯೇಟೆಡ್ ನೇಚರ್, ಅಂದರೆ ಬಿಹೇವಿಯರ್. ಸೊ ಇದನ್ನು ನಿಮಗೆ ಪ್ರಾಬ್ಲಮ್ ಅಂತ ನಿಮಗೆ ಗೊತ್ತಾಗಬೇಕು. ಹೌದು, ಬೇರೆಯವ್ರಿಗೆಲ್ಲ ಈ ರೀತಿ ಅನ್ನಿಸ್ತಾ ಇಲ್ಲ, ವಿಡಿಯೋ ತೆಗಿಬೇಕು, ಕದ್ದು ಮುಚ್ಚಿ ವಿಡಿಯೋ ತೆಗಿಬೇಕು, ಅಥವಾ ಕದ್ದು ಮುಚ್ಚಿ ನಾನು ಬರೀ ಫೋನ್ನ ನೋಡಬೇಕು, ಪದೇ ಪದೇ ನೋಡಬೇಕು ಅಂತ ಅನ್ನಿಸ್ತಾ ಇದೆ, ಇದೊಂಥರ ಹ್ಯಾಬಿಟ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗಿದ ತಕ್ಷಣ, ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಈ ಪ್ರಾಬ್ಲಮ್ ಇದ್ದಾಗ ಅವ್ರಿಗೆ ಈ ಒಂದು ಧ್ಯಾನ ಕ್ರಮವನ್ನು ಮಾಡೋದಕ್ಕೆ ಹೇಳಿ, ಖಂಡಿತವಾಗ್ಲೂ ಅವರು ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ. ಸೊ ಕನಿಷ್ಠ 45 ನಿಮಿಷಗಳ ಕಾಲ ಪ್ರತಿದಿನಾಗಲೂ ಈ ಒಂದು ಮೆಡಿಟೇಷನ್ನ ಮಾಡಬೇಕು. ಮತ್ತು ಅಟ್ಲೀಸ್ಟ್ 21 ಡೇಸ್ ಟು 90 ಡೇಸ್ ಮಾಡಬೇಕು. 21ನೇ ದಿನದಿಂದ 90 ದಿನದ ತನಕ ಇದನ್ನು ಕಂಟಿನ್ಯೂಸ್ ಆಗಿ ಒಂದಿನೂ ಬ್ರೇಕ್ ಮಾಡದೆ ಮಾಡಬೇಕು. ನಿಮ್ಗೇನಾಗುತ್ತೆ, ಒಂದು ವಾರ 10 ದಿನ ತುಂಬ ಥಾಟ್ಸ್ ಬರ್ತಾ ಇರುತ್ತೆ. ಕ್ರಮೇಣವಾಗಿ ಆ ಥಾಟ್ಸೇ ಕಡಿಮೆ ಆಗಿಬಿಡುತ್ತೆ. ನಿಮಗೆ ಹೋಗ್ತಾ ಹೋಗ್ತಾ ಏನನ್ಸುತ್ತೆ ಅಂದರೆ, ಅಯ್ಯೋ ಇದರಲ್ಲಿ ಏನು ರಸನೇ ಇಲ್ವಲ್ಲ, ಅಂದರೆ ನನಗೇನು ಕಿಕ್ಕೇ ಸಿಗ್ತಾ ಇಲ್ವಲ್ಲ ಅಂತ ಅನಿಸುತ್ತೆ. ಓಕೆ, ಸೊ ಕ್ರಮೇಣವಾಗಿ ಅದು ಬ್ರೇಕ್ ಆಗ್ತಾ ಹೋಗುತ್ತೆ. ಸೊ ನೀವು ಯಾವಾಗ ಅಯ್ಯೋ ಇದು ತಪ್ಪು, ಇದು ಸರಿ, ಇದರಿಂದ ನನಗೆ ಶಿಕ್ಷೆ ಆಗ್ಬೋದು ಅಂತ ಅಂದ್ಕೊಂಡು ಭಯ ಪಟ್ಕೊಂಡು ನೀವು ಭಯ ಪಟ್ಕೋತೀರಿ, ಆವಾಗ ಈ ಒಂದು ಬಿಹೇವಿಯರ್ ಇನ್ನೂ ಜಾಸ್ತಿ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರನೇ ನಿಮಗೇನಾದರೂ ಈ ರೀತಿ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ, ಮತ್ತು ಇದಕ್ಕೆ ತಕ್ಕ ಚಿಕಿತ್ಸೆ ಮತ್ತು ಕೌನ್ಸಿಲಿಂಗ್ನ ತಗೊಳ್ಳಿ. ಇದಿನ್ನೂ ತುಂಬ ತೀವ್ರವಾಗಿತ್ತು, ನನಗೆ ಅನ್ಕಂಟ್ರೋಲಬಲ್ ಆಗಿದೆ, ನನ್ನ ಕೈಯಲ್ಲಿ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂದಾಗ ಆಗ ಆ್ಯಕ್ಚುಲಿ ನಿಮಗೆ ಮೆಡಿಸಿನ್ಸ್ ಬೇಕಾಗುತ್ತೆ. ಓಕೆ, ಸೊ ಮಾತ್ರೆಗಳ ಅವಶ್ಯಕತೆ ಬರುತ್ತೆ. ಅಂದರೆ ಆ ಥರ ಇಂಪಲ್ಸಿವ್ ಬಿಹೇವಿಯರ್ ಇದ್ದಾಗ ನನಗೆ ವಿಡಿಯೋ ತೆಗಿಲೇಬೇಕು ಅಂತ ಅನ್ನಿಸ್ತಾ ಇದೆ, ಅದನ್ನು ನೋಡಲೇಬೇಕು ಅಂತ ಅನ್ನಿಸ್ತಾ ಇದೆ, ಅಥವಾ ನಮ್ಮ ದಿನಚರ್ಯದಲ್ಲಿ ನಾವೇನೇನು ಕೆಲಸ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಬಿಟ್ಟು ನನಗೆ ಬರೀ ಈ ಒಂದು ಲೈಂಗಿಕ ಕ್ರಿಯೆದು ದೃಶ್ಯಗಳೇ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ದಾಗ ನೀವು ಈ ಒಂದು ಧ್ಯಾನ ಕ್ರಮವನ್ನು ಮಾಡಿದಾಗ ಡೆಫಿನೆಟ್ ಆಗಿ ನಿಮಗೆ ಈ ಒಂದು ಪ್ರಾಬ್ಲಮಿಂದ ನೀವು ಹೊರಗಡೆ ಬರ್ಬೋದು. ಸೊ ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ, ಸೊ ದಟ್ ಅವ್ರಿಗೇನಾದರೂ ಪ್ರಾಬ್ಲಮ್ ಇದ್ದರೆ ಈ ಒಂದು ಧ್ಯಾನ ಕ್ರಮವನ್ನು ಮಾಡೋದ್ರಿಂದ ಅವ್ರು ಖಂಡಿತವಾಗ್ಲೂ ಈ ಒಂದು ಪ್ರಾಬ್ಲಮಿಂದ ಹೊರಗಡೆ ಬರ್ಬೋದು.